ಈ ವಿಡಿಯೋದಲ್ಲಿ ನಾವು 24.76 ಅನ್ನುವ ದಶಮಾಂಶ ಸಂಖ್ಯೆಯನ್ನ 4 ಅನ್ನುವ ಪೂರ್ಣ ಸಂಖ್ಯೆಯಿಂದ ಭಾಗಿಸ್ಬೇಕು. ಇಲ್ಲಿ ನಮಗೆ ಗೊತ್ತಲ್ವಾ, 24.76ನ್ನ ನಾವು 2476 ಭಾಗಿಸು 100 ಅಂತ ಬರ್ಕೋಬಹುದು. ಇಲ್ಲಿ ನಾವು ಭಾಗಾಕಾರ ಮಾಡ್ತಿರೋದ್ರಿಂದ ಮೊದಲಿಗೆ ಏನು ಮಾಡೋಣ, ಸಪ್ರೇಟ್ ಮಾಡ್ಕೊಳ್ಳೋಣ. ಅಂಶವನ್ನ ಈ ರೀತಿ ಬರಿಬೋದಲ್ವಾ, 2476 ಭಾಗಿಸು 4. ಇದನ್ನ ಪೂರ್ತಿಯಾಗಿ ಸಂಖ್ಯೆ 100 ಅಂತ ಭಾಗಿಸ್ತದೆ. ಇಲ್ಲಿ ಅಂಶದಲ್ಲೂ ಭಾಗಾಕಾರ ಇದೆ. ಇಲ್ಲಿ ಬರೋ ಉತ್ತರವನ್ನ ನಾವು 100ರಿಂದ ಮತ್ತೆ ಭಾಗಾಕಾರ ಮಾಡ್ತಿರೋದ್ರಿಂದ ಮೇಯ್ನು ಅಂಶದ ಮೇಲೆ ಫೋಕಸ್ ಮಾಡೋಣ. ನಾವೀಗ 2476ನ್ನ 4ರಿಂದ ಭಾಗಿಸ್ಬಿಟ್ಟು ಈ ಉತ್ತರನ 100ರಿಂದ ಭಾಗಿಸಿದ್ರೆ ನಮಗೆ ಸೊಲ್ಯೂಷನ್ ಸಿಕ್ದಂಗೆ. ಹಾಗಾಗಿ ಅಂಶವನ್ನ ನೋಡೋಣ. ಹೆಂಗೆ ಅಂದ್ರೆ, ಸಂಖ್ಯೆ 4 ಅನ್ನೋದು 2476ನ್ನ ಭಾಗಿಸ್ತಿದೆ. ಇಲ್ಲಿ 4 6 24, ಎಷ್ಟು ಉಳಿತು? 0 ಅಂತ ಉಳಿತು. ಮತ್ತೆ 7ನ್ನ ಪರಿಗಣಿಸ್ತೀವಿ. ಈಗ 4 1 4, 7 ಮೈನಸ್ 4 ಅಂದ್ರೆ 3. ನಂತರ ಇಲ್ಲಿರುವ ಸಂಖ್ಯೆ 6ನ್ನ ಪರಿಗಣಿಸ್ತೀವಿ. 4 9 36, ಉತ್ತರ ಎಷ್ಟು? 0. ಹಾಗಾಗಿ ನಾವಿಲ್ಲೇನು ಬರಿಬೋದು ಅಂದ್ರೆ, 2476ನ್ನ 4ರಿಂದ ಭಾಗಿಸಿದಾಗ ನಮಗೆ 619 ಅಂತ ಉತ್ತರ ಸಿಗ್ತಿದೆ. ಹಾಗಾಗಿ ನಾವಿಲ್ಲಿ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. 2476ನ್ನ ನಾನು 4ರಿಂದ ಭಾಗಿಸ್ತಿದ್ದೀನಿ ಅಂತ ಆದರೆ ನಾನು ಈ ರೀತಿ ಬರ್ಕೊಂಡೆ. ಇಲ್ಲಿ ನಾನು ಅಂಶದ ಮೇಲೆ ಫೋಕಸ್ ಮಾಡ್ಕೊಂಡಲ್ಲ ಇಲ್ಲಿ. ಹಾಗಾಗಿ ಈ ಅಂಶದ ಜಾಗದಲ್ಲಿ ನಾನೇನಂತ ಬರಿಬೋದಂದ್ರೆ 619 ಅಂತ ಬರಿಬೋದು. ಈಗ 619ನ್ನ 100ರಿಂದ ಭಾಗಿಸಿದಾಗ ಎಷ್ಟು ಉತ್ತರ ಬಂತು ಅಂದ್ರೆ 6.19. ಹಾಗಾದ್ರೆ ನಾವಿಲ್ಲೇನು ಹೇಳ್ಬೋದು, 24.76ನ್ನ 4ರಿಂದ ಭಾಗಿಸ್ತಿದೀವಿ ಅಂತ ಆದರೆ ಉತ್ತರ 6.19 ಅಂತ ಬರುತ್ತೆ.